Jundi. Jundawa. 250 rupees has been credited to your Hi, Namaskara, Anjular. In Sunday, ನಮ್ಮ ಮಿಮ್ಮಿ ಕೊನರೆ ಪೋಂದಿಲ್ಲ ಕಾಣ್ಬೇಕಾ ಹೆಣ್ಣ ಕಂಡೀನಿ ದಾದಾ ಬೋರ್ಡ್ ഞാൻ ഫസ്റ്റ് ഡിസൈഡ് ആക്കും ഇനി അത് തോന്നിട്ടുണ്ട് ನಮ್ಮ ದನಿಕಲಿ ಜತ್ತಿರು No, same है ना बताइए same Same. Kenyan mo box ko tay. Manje. Direct. Kilo 400. ಹೌದಾ Okay, add to grab ke. Add to kilo. Add करेंगे. ಥ್ಯಾಂಕ್ ಯು ಓಡು ಎಲ್ಲೆಟ್ಟ ಅವು 500 ನಾನು ಎಲ್ಲೆಟ್ಟಿರ್ತಾರೆ ಕಾಲ ಇನ್ನು 400 కొంచెం బర్రె మనసు Jundi. Jundawa. 250 rupees has been credited to your Axis Bank account. ಏತಂದ್ರೆ ಒಂದು ಕಿಲೋ ಬಂಗುಡೆ ಇಲ್ಲ ಒಂದು ಕಿಲೋ ಬೂತಾಯಿ ಹಿರಿಯದನೆ ಕೆಲಸ ಮಾಡಲಿಕ್ಕೆ ಇಲ್ಲ ಇಲ್ಲ ಗೆಳೆಯರೆ ಇಲ್ಲ ಎಷ್ಟು ಟೈಮ್ ಉಳಿತದೆ ನಾನು ಕ್ಲೀನ್ ಮಾಡಲಿಕ್ಕೆ ಎಲ್ಲ ಎಷ್ಟು ಟೈಮ್ ಇದೆಷ್ಟು ಟೈಮ್ ಉಳಿತದೆ ಮನೆಯಲ್ಲಿ ತಮ್ಮ ಕಟ್ ಮಾಡಿ ಕೊಡೋದು ಅವಳಿಗೆ ನನಗೆ ಕಟ್ ಮಾಡಿದ್ರೆ ಮತ್ತೆ ತಿನ್ಲಿಕ್ಕಾಗೋದಿಲ್ಲ ಗೊತ್ತುಂಟಾ ಗಲೀಜಾಗ್ತದೆ ನಿಮಗೆ ಒಳ್ಳೆ ಆಗ್ತದೆ ನಿಮಗೆ ಕಟ್ ಮಾಡಿ ಕೇಳಿದ್ರೆ ನೀವು ಕ್ಲೀನ್ ಮಾಡಿ ಕೊಡ್ಬೋದಲ್ಲ ನಾನು ಚಿಕ್ಕ ಚಿಕ್ಕ ಮೀನು ಮಾಡೋದಿಲ್ಲ ದೊಡ್ಡ ದೊಡ್ಡ ಮೀನು ಹಾಗಾದ್ರೆ ತಗೊಳ್ಳುವ ತಿಮ್ಮಿಂಗಿಲ್ಲ ನಾನು ಇದ್ದೇನಲ್ಲ ತಿಮಿಂಗಿಲ್ಲ ಅಂಜಾನ ಅಂಜ ಇಲ್ಲಿ ಮೀನು ಕ್ಲೀನ್ ಸಹ ಸೊ ಫ್ರೆಶ್ಲಿ ಕಟ್ ಮಾಡಿನ ಫಿಶ್ ರೆಡಿ ನನ್ನ ಹಸ್ಬೆಂಡ್ಲ ರೆಡಿ ಯಾವ ಮಾಡೋಣ ಗಾಡಿ ಯಾವ ಬಿಡುದಾ ನಾನು ಸುಮ್ಮನೆ ಕೇಳಿದ್ದು ಅವ್ರು ನನಗೆ ಕಲಿಸುವುದಿಲ್ಲ ಆಯ್ತಾ ಇವತ್ತು ಕಲಿಸುವ ಇವತ್ತು ಕಲಿಸ್ತೀರಾ ನನಗೆ ಅವಳಿಗೆ ಕಲಿಸ್ಲಿಕ್ಕೆ ಇರೋ ಗಾಡಿ ನೋಡಿ ಯಾವುದ್ರಲ್ಲಿ ಅವರಿಗೆ ಭಯ ಆಯ್ತಾ ನಾನು ಎಂತಾದ್ರು ಗಾಡಿ ಎಂತಾದ್ರು ಮಾಡ್ತೇನೆ ಒಳ್ಳೆ
ಮೀನಿಂದ ಅಭಿಷೇಕ ಮಾಡುವ ನಿಮಗೆ. ಮೀನು ಯಾರಿಗೆ ಬಂದದ್ದು? ನಾಳೆ ದುಡ್ಡು ಇಳಿತಾನಲ್ಲ. ಸೊ ಇವತ್ತು ಎಟ್ಟಿ ಗೀ ರೋಸ್ಟ್ ಮಾಡೋಣ ಅಂತ ಇದ್ದೇವೆ. ಸೊ ಎಟ್ಟಿ ಇಷ್ಟಿದೆ, ಅದನ್ನು ಸ್ವಲ್ಪ ಟರ್ಮರಿಕ್ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೇನೆ. ಸೊ ನೋಡುವ. ಇಲ್ಲಿ ನಾನು ಪ್ರಾನ್ಸ್ಗೆ ಸ್ವಲ್ಪ ಉಪ್ಪು, ಲೆಮನ್ ಹಾಗೂ ಟರ್ಮರಿಕ್ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬಿಡಿಸ್ಕೊಂಡಿರೋ ಬೆಳ್ಳುಳ್ಳಿ, ಮತ್ತು ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಪೆಪ್ಪರ್ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬಿಸಿ ನೀರಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕ್ಯಾಶ್ವನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಎಲ್ಲ ಸಾಮಗ್ರಿಗಳನ್ನು ಒಂದು ಜಾರ್ಗೆ ಹಾಕಿ ರುಬ್ಕೋಬೇಕು, ನುಣ್ಣಗೆ ರುಬ್ಕೋಬೇಕು. ಆ್ಯಂಡ್ ಎಲ್ಲ ಆದಮೇಲೆ ಒಂದು ಬಾಣಲಿಗೆ, ಅದು ವಿಡಿಯೋ ಕಟ್ ಆಗಿದೆ, ಒಂದು ಬಾಣಲಿಗೆ ಸ್ವಲ್ಪ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು, ಒಂದು ಕರಿಬೇವು ಸೊಪ್ಪು ಹಾಕ್ಕೊಂಡು, ಆಮೇಲೆ ಎಲ್ಲ ಗ್ರೈಂಡ್ ಮಾಡಿದ್ದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡೋದಂದರೆ ಅದರಲ್ಲಿರೋ ತುಪ್ಪ ಎಲ್ಲ ಬಿಟ್ಕೊಬೇಕು. ಎಲ್ಲ ತುಪ್ಪ ಈ ರೀತಿ ಬಿಟ್ಕೊಂಡಾದಮೇಲೆ ಒಂದು ಸ್ವಲ್ಪ ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಆಮೇಲೆ ನಾವು ಪ್ರಾನ್ಸನ್ನು ಹೀಗೆ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಹೊತ್ತು. ಆಮೇಲೆ ನಾವು ಹುರ್ಕೊಂಡಿರ್ತೀವಲ್ಲ ಅದಕ್ಕೆ ಮಸಾಲೆಗೆ ಆ ಪ್ರಾನ್ಸನ್ನು ಹಾಕಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ರುಚಿಯಾದ ಪ್ರಾನ್ ಗೀ ರೋಸ್ಟ್ ರೆಡಿ ಆಗುತ್ತೆ. ಮೀನು ತಂದು ಕೊಟ್ಟು ನಾನೊಂದು ರೆಸ್ಟ್ ಎಲ್ಲ ಮಾಡಿ ಬರ್ತಿದ್ದೇನೆ. ಸ್ವಲ್ಪ ಇಂತ 2-3 ಗಂಟೆ ರೆಸ್ಟ್ ಆಯ್ತು. 2-3 ಗಂಟೆ ರೆಸ್ಟ್ ಏನಾಗಿಲ್ಲ, ಜಸ್ಟ್ 2 hours. ಸೊ ಇವಾಗ ಎಂತ ಇದು ಪ್ರಾನ್ ಗೀ ರೋಸ್ಟ್ ಅಲ್ಲ ಆಯ್ತಾ, ಎಟ್ಟಿ ಗೀ ರೋಸ್ಟ್ ಆಯ್ತಾ? ಅದು ತುಳುವಲ್ಲಿ, ಇಂಗ್ಲೀಷಲ್ಲಿ ಪ್ರಾನ್. ನಮ್ಮ ಮಾಮಿ ಹೇಳ್ತಿದ್ದಾರೆ ಸಿಗಡಿ ಅಂತ ಕನ್ನಡದಲ್ಲಿ. ಇದಕ್ಕೊಂದು ನೀರು ದೋಸೆ ಮಾಡಿದರೆ ಭಾರಿ ಚೆಂದ ಆಗ್ತದೆ. ಇಲ್ಲಿ ನೋಡಿ, ಒಂದು ಸೈಡಲ್ಲಿ ಬಂಗುಡೆ ಮಲಗಿದೆ, ಇನ್ನೊಂದು ಸೈಡಲ್ಲಿ ಬೂತಾಯಿ. ಬೂತಾಯಿ ಫ್ರೆಶ್ ಉಂಟಲ್ಲ, ಒಳ್ಳೆ ಉಂಟು. ಎಲ್ಲ ಪಾಪ ಎಲ್ಲ ತುಂಬು ಗರ್ಭಿಣಿ ಎಲ್ಲದರ ಮೊಟ್ಟೆ ತಿಂತಿದ್ದಾರೆ ಎಲ್ಲ. ಎಂತ ಮಾಡು. ಸೊ ಫೈನಲಿ ಗೀ ರೋಸ್ಟ್ ರೆಡಿ ಆಗ್ತಾ ಉಂಟು. ಈಗ ಮೇನ್ ಶೆಫ್ ಬಂದಿದ್ದಾರೆ, ನಾನೆಲ್ಲ ಹೇಳಿ ಹೋಗಿದ್ದೆ ಹೇಗೆಲ್ಲ ಮಾಡಬೇಕು ಅಂತ. ಸೊ ಹಾಗೆ ಆಗಿದೆ ಅಂತ ನೋಡುವ ಗೈಸ್, ಓಕೆನಾ? ಸೊ ಬೆಳಿಗ್ಗೆ ನಾನು ರೆಸಿಪಿ ಕೊಟ್ಟು ಹೋಗಿದ್ದೆ ನನ್ನ ವೈಫಿಗೆ. ಸುಮ್ಮನೆ ತುಂಬ ಹಾಟ್ ಉಂಟು, ತವಾದಿಂದ ತೆಗೆದಾಕೋ ಅವ್ರ ಕೈಯನ್ನು ಫುಲ್ ಈಗ ಅಗಾಲ ಮಾಡಿ ಹಾಕಿದಷ್ಟು ಅಷ್ಟು ಬಿಸಿ ಆಗೋದಿಲ್ಲ. ಚೆನ್ನಾಗುಂಟು. ಇದು ಸ್ವಲ್ಪ ಸ್ವೀಟ್ ಬಂದಿದೆ ಯಾಕಂದರೆ, ಊಟಕ್ಕೆ ಓಕೆ, ಇದು ಸ್ವಲ್ಪ ಸ್ವೀಟ್ ಬಂದಿದೆ ಯಾಕಂದರೆ ಇದು ನದಿಯ ಸಿಗಡಿ, ಸಾಕಿದ ಪ್ರಾನ್ಸ್, ಇದು ಕಡಲಿದು ಪ್ರಾನ್ಸ್ ಅಲ್ಲ. ಸೊ ಪ್ರಾನ್ ಗೀ ರೋಸ್ಟ್ ಮಾಡಿ ಆಯಿತು. ರೆಸಿಪಿ ಬೇಕಿದ್ರೆ ಹೇಳಿ, ಅದನ್ನು ನಾನು ಡೀಟೇಲ್ ರೆಸಿಪಿ ಹೇಳಿಲ್ಲ. ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಫುಲ್ ರೆಸಿಪಿ ಹೇಳ್ತೇನೆ. ಸೊ ಇವತ್ತಿನ ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.
ಆಮೇಲೆ ಈವ್ನಿಂಗ್ ಒಂದು ಹಸ್ಬೆಂಡ್ ಆಫೀಸ್ ಅವರದ್ದು ಒಂದು ರಿಸೆಪ್ಷನ್ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಆದಮೇಲೆ ಒಂದು ಮಲಯಾಳಂ ಮೂವಿ ಹೋಗಿದ್ವಿ. ಸೊ ಮೂವಿ ನೋಡಿ ಆಗಿ ಮತ್ತೆ ಮನೆಗೆ ಬಂದ್ವಿ. ಹೀಗಿತ್ತು ನಮ್ಮ ದಿನ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಮತ್ತೆ ಸಿಗುವ ನಾಳೆಯ ವ್ಲಾಗಲ್ಲಿ. ಥ್ಯಾಂಕ್ ಯು.